ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಚೆನ್ನಾಗಿರ್ತೀರಾ ಅಂಥೇಳಿ ನಾನು ಕೂಡ ಬ್ಲೆಸ್ಸಿಂಗ್ ಮಾಡ್ತೀನಿ. ಸ್ನೇಹಿತರೆ, ಬಾಬಾರವರನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಹಾಗೆ ನಿಮ್ಮ ತಂದೆ ತಾಯಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡ್ತಾ ಹೋಗಿ. ಖಂಡಿತವಾಗಿ ಅವರ ಬ್ಲೆಸ್ಸಿಂಗ್ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ, ಹಾಗೆ ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ. ಸ್ನೇಹಿತರೆ, ಈಗಿನ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಇವತ್ತಿನ ದಿನ ತುಂಬ ಖುಷಿಯಾಗಿದ್ದೀರಾ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ತುಂಬ ಖುಷಿ ಅನ್ನೋದು ಯಾವ ವಿಚಾರ ಇಲ್ಲದೆ ಇದ್ದರೂ ಕೂಡ ಸ್ವಲ್ಪ ಮನಸ್ಸು ಶಾಂತವಾಗಿದೆ. ಹಾಗೆ ಆ ಒಂದು ಖುಷಿ ನಿಮಗೆ ಮುಂದೆ ಸಿಗುತ್ತೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನೀವು ಇವತ್ತು ತುಂಬಾ ಒಂದು ಖುಷಿಯಾಗಿರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಅಂದರೆ ಪಾಸಿಟಿವ್ ಆಗಿ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ನಾನಿಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟ್ಯಾರೋ ರೀಡಿಂಗ್ ಅಂದರೆ ಕೇವಲ ಅದೃಷ್ಟ ಹೇಳುವ ವಿಧಾನವಲ್ಲ. ಅಂದರೆ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ ಅಂತಲ್ಲ, ಅದು ನಿಮ್ಮ ಜೀವನದ ಹಾದಿಯಲ್ಲಿರುವ ಭಾವನೆಗಳು, ಒಂದು ಸವಾಲುಗಳು ಮತ್ತು ಅವಕಾಶಗಳನ್ನು ಅರಿಯುವ ಒಂದು ಆತ್ಮ ಪರಿಶೀಲನೆಯ ಒಂದು ದಾರಿಯಾಗಿರುತ್ತೆ. ಟ್ಯಾರೋಟ್ ಕಾರ್ಡ್ಗಳ ಪ್ರತಿಯೊಂದು ಚಿತ್ರ, ಸಂಕೇತ ಮತ್ತು ಬಣ್ಣಗಳಲ್ಲಿ ಅಡಗಿರುವ ಮತ್ತು ಆ ಸಮಯಕ್ಕೆ ಅನುಗುಣವಾಗಿ ಅದರ ಎನರ್ಜಿ ಬದಲಾಗ್ತಾ ಹೋಗುತ್ತೆ. ಇದರ ಅರ್ಥ ನಿಮ್ಮ ಮನಸ್ಸಿನ ಒಳಗಿರುವ ಪ್ರಶ್ನೆಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಸ್ನೇಹಿತರೆ, ನೀವೀಗ ಗೊಂದಲದಲ್ಲಿದ್ದೀರಾ. ಮುಂದಿನ ಹೆಜ್ಜೆ ಏನು ಅಂಥೇಳಿ ನಿಮಗೆ ತಿಳಿತಾ ಇರೋದಿಲ್ಲ. ಆ ಸಮಯದಲ್ಲಿ ನೀವು ನಂಬಿದ ಗುರುವನ್ನು ನೀವು ಸ್ಮರಣೆ ಮಾಡಿಕೊಂಡು ಈ ಟ್ಯಾರೋಟ್ ಕಾರ್ಡ್ಗಳ ಮೂಲಕ ನೀವು ನಂಬಿದ ದೈವಶಕ್ತಿಗಳನ್ನು ಬೇಡ್ಕೊಂಡು ನೀವು ಕೇಳಿದಾಗ, ಅಂದರೆ ನಿಮ್ಮ ಮನಸ್ಸಲ್ಲಿರುವ ವಿಚಾರಗಳನ್ನು ಇಲ್ಲಿ ಕಾರ್ಡ್ಗಳು ತೋರಿಸ್ತಾ ಹೋಗ್ತವೆ ಸ್ನೇಹಿತರೆ. ಹಾಗೆ ಅದಕ್ಕೆ ಪರಿಹಾರವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಆ ಸಮಯದ ಎನರ್ಜಿಗೆ, ನಿಮ್ಮ ಒಂದು ಚಿಂತನೆ ಮತ್ತು ನಿರ್ಧಾರಗಳಿಗೆ ದಿಕ್ಕು ತೋರಿಸ್ತಾ ಹೋಗುತ್ತೆ. ಕಾರ್ಡ್ಗಳನ್ನು ಓದುವುದು ಶಾಂತ ಮನಸ್ಸಿಂದ ಸೂಕ್ಷ್ಮವಾಗಿ ಅವುಗಳ ಶಕ್ತಿಯನ್ನು ಗ್ರಹಿಸಿ ವ್ಯಕ್ತಿಯ ಜೀವನದ ಸ್ಥಿತಿಗತಿಗೆ ತಕ್ಕ ಹಾಗೆ ಸಂದೇಶಗಳನ್ನು ನೀಡಬೇಕಾಗತ್ತೆ. ಅದೇ ಪ್ರಕಾರ ನಾನಿಲ್ಲಿ ಜನರಲ್ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಜನರಲ್ ಆಗಿ ನಾನು ಈ ರೀಡಿಂಗ್ನ ಮಾಡ್ತೀನಿ ಸ್ನೇಹಿತರೆ. ಈ ಸಂದೇಹ ಕೆಲವರಿಗೆ ಇತ್ತು ಅನಿಸುತ್ತೆ, ಅದಕ್ಕೆ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿ ಈ ಮೆಸೇಜ್ ನಿಮಗೆ ಈ ಸಮಯದಲ್ಲಿ ಸಿಕ್ಕಿದೆ. ಈ ರೀಡಿಂಗಿಂದ ನಮಗೇನು ಉಪಯೋಗ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮೊಳಗಿನ ನಂಬಿಕೆಯನ್ನು ಬಲಪಡಿಸುತ್ತೆ. ಅದು ನಿಮ್ಮ ಭಯಗಳನ್ನು ಗುರುತಿಸಿ ಅದನ್ನು ಗೆಲ್ಲಲು ಧೈರ್ಯ ಕೂಡ ನೀಡುತ್ತೆ. ಇಂದಿನ ವೇಗದ ಬದುಕಿನಲ್ಲಿ ಟ್ಯಾರೋಟ್ ಒಂದು ಕ್ಷಣ ನಿಂತು ಸಂಯಮ ವಿಮರ್ಶೆ ಮಾಡಲು ಸಿಗುವ ಒಂದು ಅತಿ ದೊಡ್ಡ ಅವಕಾಶವಾಗಿದೆ. ಆದ್ದರಿಂದ ಟ್ಯಾರೋಟ್ ರೀಡಿಂಗ್ ಅನ್ನುವುದು ಕೇವಲ ಅಂತರಂಗದ ಕಥೆಗಳನ್ನು ಅರಿಯುವ ಪ್ರಯತ್ನ ಮಾತ್ರವಲ್ಲ, ಅದು ಆತ್ಮಶಾಂತಿ ಮತ್ತು ಸ್ವವಿಕಸನವನ್ನು ನೀಡುವ ಒಂದು ದಾರಿಯಾಗಿದೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಟ್ಯಾರೋಟ್ ರೀಡಿಂಗ್ನ ಬಗ್ಗೆ ಗೊಂದಲವಿತ್ತು, ಆ ಗೊಂದಲ ಪರಿಹಾರ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗಾದರೆ ಈಗ ನಿಮ್ಮ ಮುಂದಿನ ಬದಲಾವಣೆ, ಹಾಗೆ ನಿಮಗೆ ಯಾವ ರೀತಿ ಒಂದು ಗೈಡೆನ್ಸ್ ಈ ಸಮಯದಲ್ಲಿ ಸಿಗ್ತಾ ಇದೆ ನೀವು ನಂಬಿದ ದೈವಶಕ್ತಿಗಳಿಂದ, ಹಾಗೆ ನೀವು ನಂಬಿದ ಗುರುವಿನಿಂದ ಅನ್ನೋದಾದರೆ ಸ್ನೇಹಿತರೆ, ಈ ಸಮಯದಲ್ಲಿ ಯಾರೋ ನಿಮ್ಮ ಎದುರಿಗೆ ನಿಮ್ಮ ಹಿತಶತ್ರುಗಳೇ ಆಗಿರ್ಬೋದು, ಇಲ್ಲ ಹೊರಗಿನ ಶತ್ರುಗಳೇ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸ್ನೇಹ ಸಂಬಂಧದಲ್ಲಿ ವಿರಸ ಉಂಟಾಗಿ ಅವರು ನಿಮ್ಮ ಬಗ್ಗೆ ಒಂದು ದ್ವೇಷದ ಭಾವವನ್ನು ಈ ಸಮಯದಲ್ಲಿ ನಿಮ್ಮ ಕಡೆಗೆ ಹರಿಸ್ತಾ ಇದ್ದಾರೆ, ಅಂದರೆ ಬೀರ್ತಾ ಇದ್ದಾರೆ. ಅಂದರೆ ಅದನ್ನು ಪ್ರತಿರೋಧಿಸುವುದಕ್ಕಿಂತ, ಅಂದರೆ ಅವರ ಎದುರಿಗೆ ನಿಂತು ವಾದ ವಿವಾದ ಮಾಡೋದಕ್ಕಿಂತ ನೀವು ಆ ವಿಚಾರವನ್ನು ಹರಿದು ಹೋಗುವಂತೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇಲ್ಲಿ ಮೆಸೇಜ್. ಅಂದರೆ ನಿಮ್ಮ ಜೀವನವನ್ನು ಹರಿಯುವ ನದಿಯಂತೆ ನೋಡಿದಾಗ ಪ್ರತಿಯೊಂದು ತಿರುವು ನಿಧಾನವಾಗಿ ನಿಮ್ಮಿಂದ ಏನು ಹೊರಗೆ ಹೋಗಬೇಕಾಗಿತ್ತು, ಅಂದರೆ ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇತ್ತಲ್ಲ, ಈ ರೀತಿಯಾಗಿ ಹೊರಗೆ ಹೋಗ್ತಾ ಇದೆ. ಅದರಿಂದ ಒಳ್ಳೆಯದೇ ಆಯಿತು ಅನ್ನೋ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಸಂಯಮದಿಂದ ಇರಿ ಅವರನ್ನು, ಹಾಗೆ ಅವರ ವಿಚಾರಗಳನ್ನು. ನೀವೀಗ ಏನು ಎದುರಿಸ್ತಾ ಇದ್ದೀರಲ್ಲ, ಆ ಪರಿಸ್ಥಿತಿ ಕಠಿಣವಾಗಬಹುದು, ಉತ್ತರಗಳು ಸ್ಪಷ್ಟವಾಗದಿರಬಹುದು. ಆದರೆ ಜೀವನ ಈಗ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ಬಲವಂತವಾಗಿ ಯಾವುದನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಬೇಡ. ಪ್ರತಿಯೊಂದು ಘಟನೆ ನಿಮ್ಮ ಜೀವನದಲ್ಲಿ ಒಂದು ಕಾರಣದಿಂದಲೇ ಬರುತ್ತೆ. ಒಂದು ಒಳ ಬಲವನ್ನು ಹೆಚ್ಚಿಸುತ್ತೆ, ಇನ್ನೊಂದು ಹೊರ ಬಲವನ್ನು ಜಾಗೃತಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಂದೇಶ ಸಿಗ್ತಾ ಇದೆ. ಈಗೇನು ನಡೀತಾ ಇದೆಯಲ್ಲ, ಆ ಸ್ಥಿತಿಗತಿಗಳನ್ನು ಎದುರಿಸಿ ಅದರಲ್ಲಿ ಸಿಗುವ ಪಾಠವನ್ನು ನೀವು ಪಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಒಂದು ಭವಿಷ್ಯದಲ್ಲಿ ನೀವು ಯಾವ ರೀತಿ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ರಲ್ಲ, ಅದಕ್ಕೆ ಒಂದು ಅರ್ಥ ಸಿಗುತ್ತೆ, ಹಾಗೆ ಒಂದು ಸೊಲ್ಯೂಷನ್ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ.
ನಿಮ್ಮ ಜೀವನ ಈಗೊಂದು ಪ್ರವಾಹಕ್ಕೆ ಸಿಕ್ಕ ಹಾಗೆ ಅನುಭವ ನಿಮಗೆ ಆಗ್ತಾ ಇರ್ಬೋದು. ಆದರೆ ಖಂಡಿತವಾಗಿಯೂ ನೀವು ಸಂಯಮದಿಂದ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಅವರಿಗೆ ಸಮರ್ಪಣೆಯಾಗಿದ್ದೀರಾ ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಆ ಪ್ರವಾಹದ ಮೂಲಕವೇ ನಿಮ್ಮನ್ನು ನೀವು ತಲುಪಬೇಕಾದ ಒಂದು ನೇರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ. ಅಂದರೆ ನಿಮ್ಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಪ್ರವಾಹ ಬಂದ್ಬಿಡ್ತು, ಏನು ಮಾಡೋದು ಅಂತೇಳಿ. ಆದರೆ ನೀವು ಗುರುವಿನಲ್ಲಿ ಶರಣಾಗಬೇಕು, ಅದನ್ನು ಎದುರಿಸಬೇಕು. ಅದು ಖಂಡಿತವಾಗಿಯೂ ಪ್ರವಾಹ ಅಂತೇಳಿ ನಿಮಗೆ ಅನಿಸ್ತಾ ಇದೆ, ಅದೊಂದು ಪರೀಕ್ಷೆ. ಅಂದರೆ ಆ ಪ್ರವಾಹವೇ ನಿಮಗೊಂದು ಒಳ್ಳೆಯ ದಿಕ್ಕು, ಒಂದು ನಿಮ್ಮ ಜೀವನಕ್ಕೆ ಏನು ಬೇಕು ಅಂತೇಳಿ ಇಷ್ಟು ದಿನ ನೀವು ಬಯಸ್ತಾ ಇದ್ದೀರಲ್ಲ ಆ ತಿರುವನ್ನು ಕೊಡುತ್ತೆ, ಒಂದು ಉದ್ದೇಶದ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಪಾಸಿಟಿವ್ ಆಗಿ ಬಂದದ್ದನ್ನು ಸ್ವೀಕರಿಸಿ ಎದುರಿಸಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಾನು ನಿನ್ನ ಜೊತೆಗೆ ಬಲವಾಗಿ ನಿಂತಿದ್ದೇನೆ, ನನ್ನ ಮಾರ್ಗದರ್ಶನ ನಿರಂತರವಾಗಿ ನಿನ್ನನ್ನು ಹಿಂಬಾಲಿಸ್ತಾ ಇದೆ, ನೀನು ಧೈರ್ಯಗುಂದದಿರು, ಧೃತಿಗೆಡದಿರು, ದಾರಿ ಕಾಣ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಖಂಡಿತವಾಗಿಯೂ ನಿನಗೆದುರಿಗಿರುವ ದಾರಿನೇ ಕಾಣಿಸೋದಿಲ್ಲ. ಹಾಗಾಗಿ ನಿನ್ನ ದಾರಿಯನ್ನು ಗುರುತಿಸು, ಕಣ್ಮುಚ್ಚಿ ಧ್ಯಾನಕ್ಕೆ ಶರಣಾಗು, ನನ್ನ ಸ್ಮರಣೆ ಮಾಡು. ಹಾಗೆ ನಿಮ್ಮ ಉದ್ದೇಶ ಯಾವ ಗುರಿಯತ್ತ ಇದೆಯಲ್ಲ ಅದರ ಅನ್ವೇಷಣೆ ಮಾಡು. ಖಂಡಿತವಾಗಿಯೂ ನಿನ್ನ ಎದುರಿಗೆ ನೀನು ಏನು ಬೇಕು ಅಂತ ಹೇಳಿ ಬಯಸ್ತಾ ಇದೆಯಲ್ಲ ಆ ದಾರಿ ಕಾಣುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಕೆಲವೊಂದು ಸಾರಿ ನೀವು ಅಂದ್ಕೊಳ್ತಾ ಇರ್ತೀರಾ, ನಾನು ಅವ್ರ ಜೊತೆ ಹೇಗೆ ಹೋರಾಡಬೇಕು, ಅವ್ರನ್ನ ಹೇಗೆ ಎದುರಿಸೋದು, ಅವರು ನನಗಿಂತ ಭಯಂಕರವಾಗಿದ್ದಾರೆ, ನಮಗೇನಾದರೂ ಮಾಡಿಬಿಡ್ತಾರೆ, ತೊಂದರೆ ಕೊಡ್ತಾರೆ, ಆ ರೀತಿ ಈ ರೀತಿ ಅಂತೇಳಿ ನೀವು ಈ ಸಮಯದಲ್ಲಿ ನಿಮ್ಮ ಒಳಗಿನಿಂದಲೇ ಭಯ, ಆತಂಕ, ಸಂದೇಹಗಳ ಜೊತೆ ಹೋರಾಟ ಮಾಡ್ತಿದ್ರೆ ಹೊರಗೆ ನೀವು ಹೋರಾಟ ಮಾಡಿಬಿಟ್ಟಿದ್ರೆ ಗೆದ್ಬಿಡ್ತಿದ್ರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲೇ ಇರುವ ಭಯ, ಆತಂಕ, ಸಂದೇಹಗಳ ಜೊತೆ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಹಾಗಾಗಿ ನಿಮಗೆ ಹೊರಗಡೆನೂ ದುರ್ಬಲತೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಈಗ ನೀವೇನು ತೀರ್ಮಾನ ತಗೊಳ್ಬೇಕು ಅನ್ನೋದು ನಿಮ್ಮ ನಿರ್ಧಾರದ ಮೇಲೆ ಇದೆ. ನೀವು ಯಾವ ತೀರ್ಮಾನವನ್ನು ತಗೊಳ್ತೀರೋ ಅದಕ್ಕೆ ನಾನು ಸಹಕರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ. ಅಂದರೆ ಸರಿಯಾದ ನಿರ್ಧಾರವನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ವಿಶ್ವಾಸವನ್ನು ತುಂಬಿಸ್ಕೊಳ್ಳಿ, ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ. ಖಂಡಿತ ನಾನು ಏನು ನಿಮ್ಮ ಜೊತೆಗೆ ಇದ್ದು ದಾರಿ ತೋರಿಸ್ತಾ ಇದ್ದೀನಲ್ಲ ಆ ದಾರಿಯಲ್ಲಿ ನೀವು ಸಾಗಿದರೆ ನನ್ನ ಸ್ಮರಣೆ ಮಾಡ್ತಾ ಖಂಡಿತವಾಗಿಯೂ ನಿಮಗೆ ಹೆಜ್ಜೆ ಹೆಜ್ಜೆಗೂ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ, ಉತ್ತರ ಸಿಗ್ತಾ ಹೋಗುತ್ತೆ, ಸಹಾಯ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಧನಾತ್ಮಕದ ಆರಂಭದ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಒಂದು ತುಂಬ ಹಿಡಿದಿಟ್ಕೊಂಡಿರುವ ಅನುಭವ, ನೋವಿನ ಅನುಭವವನ್ನು ಹೊಂದಿದಿರಲ್ಲ ಆ ವಿಚಾರಗಳನ್ನು ಬಿಟ್ಬಿಡಿ. ಧನಾತ್ಮಕ ಸೂಚನೆಯ ಒಂದು ಆರಂಭ ಶುರುವಾಗಿದೆ. ನೀವು ಅಂದ್ಕೊಂಡಿದ್ದೆಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ. ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಮಾಡಿದಿರ, ಆ ಪಾರಾಯಣವನ್ನು ನಿಷ್ಠೆಯಿಂದ ಮಾಡಿದ್ರಿ, ಬಾಬಾರವರ ಪ್ರತಿರೂಪವನ್ನೇ ಅದರಲ್ಲಿ ಕಂಡಿದ್ರಿ. ಹಾಗಾಗಿ ಆ ಕೆಲಸ ಆಗಿದೆ. ಅಂದರೆ ಯಾವ ಸಂಕಲ್ಪವನ್ನು ಇಟ್ಕೊಂಡು ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದ್ರೋ ಇಲ್ಲ ನೀವು ಮಾಡ್ತಾ ಇದ್ರೋ ಆ ಸಂಕಲ್ಪ ಮಾಡ್ತಾ ಇರೋರಿಗೆ ಈಡೇರುತ್ತೆ, ಮಾಡಿದವರಿಗೆ ಅದರ ಪ್ರತಿಫಲ ಈಗಾಗಲೇ ಸಿಕ್ಕಿದೆ. ಅದರ ಖುಷಿಯನ್ನು ನೀವು ಈ ಸಮಯದಲ್ಲಿ ವ್ಯಕ್ತಪಡಿಸಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ. ಈ ಸಮಯದಲ್ಲಿ ಕೆಲವರು ಆತಂಕದಲ್ಲಿದ್ದೀರಾ, ಗುರುವಿನ ಶರಣದಲ್ಲಿದ್ದೀರಾ, ಆದರೂ ಕೂಡ ಆತಂಕದಲ್ಲಿದ್ದೀರಾ. ಅಂದರೆ ನನ್ನ ಮಕ್ಕಳಲ್ಲಿ ಪರಿವರ್ತನೆ ಕಾಣ್ತಾ ಇಲ್ಲ, ಇಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇಲ್ಲ, ನಾನು ಅಂದ್ಕೊಂಡ ಕೆಲಸ ಆಗ್ತಾ ಇಲ್ಲ, ಇನ್ನು ಎಷ್ಟು ದಿನ ಅಂತ ಹೇಳಿ ಕಾಯೋದು, ಎಲ್ಲ ರೀತಿಯಲ್ಲೂ ಈ ಸಮಸ್ಯೆಗಳಿಗೆ ಒಂದು ಸಮಯ ಅನ್ನೋದು ಮೀರಿ ಹೋಗಿದೆ, ಇನ್ನೂ ನಾನು ಎಷ್ಟು ಸಂಯಮದಿಂದ ಇರಲಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಆದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ನೀವು ಅವರಲ್ಲಿ ಒಂದು ಸಣ್ಣ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನೀವು ಯಾವ ರೀತಿ ಅಂದರೆ ಅವರನ್ನು ಪೂರ್ಣವಾಗಿ ನಂಬಿದ್ದೀರಾ, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ, ಅಂದರೆ ಆ ಸಮಯ ಬಂದ್ಬಿಡುತ್ತೆ, ಏನಾಗುತ್ತೆ ಏನೋ ಅನ್ನೋ ರೀತಿಯಲ್ಲಿ ಕೂಡ ಸಂದೇಹದಲ್ಲಿದ್ದೀರಾ. ಆದರೆ ನೀವು ಪೂರ್ಣ ಶರಣಾಗತಿಯನ್ನು ಹೊಂದಿದ್ದೀರಾ ಅಂದರೆ ಅದರ ಪರಿವರ್ತನೆ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಅದರಲ್ಲಿ ಏನೇ ಒಂದು ಅತಿರಿಕ್ತವಾದ ಒಂದು ವಿಚಾರಗಳು ನಡೆದ್ರೂ, ಘಟನೆಗಳು ನಡೆದ್ರೂ, ಇಲ್ಲ ಅದು ಶಾಂತವಾಗಿ ಬಗೆಹರಿದ್ರೂ ಎರಡೂ ಕೂಡ ಒಂದು ಕಾರಣವನ್ನು ಇರುತ್ತೆ, ಅಂದರೆ ಕಾರಣವನ್ನು ಹೊಂದಿರುತ್ತೆ. ಹೇಗೆ ಅಂದರೆ ಅದು ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಒಂದು ಹೊಸ ಪ್ರಾರಂಭ, ಹಾಗೆ ಒಂದು ಹಳೆಯ ಕೆಟ್ಟದನ್ನು ಅಂತ್ಯ, ಇಲ್ಲ ಅಲ್ಲಿ ಆ ಸಮಯ ಸಂದರ್ಭವನ್ನು ಎದುರಿಸುವ ಒಂದು ಧೈರ್ಯವನ್ನು ಮತ್ತು ವಿಶ್ವಾಸವನ್ನು, ಮತ್ತು ಹಾಗೆ ಅವ್ರು ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೋ ಇಲ್ಲ ಯಾವ ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕೊಂಡಿದ್ರೋ ಅದರ ಒಂದು ಪೂರ್ಣ ಅರ್ಥ ಸಿಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಪಾಠಗಳನ್ನು ಕಲಿಯುವ ಮೂಲಕ ಒಂದು ಸಾರ್ಥಕ ಜೀವನಕ್ಕೆ ಕಾಲಿಡಲಿಕ್ಕೆ ಬಾಬಾ ನಿಮಗೆ ದಾರಿಯನ್ನು ತೋರಿಸುವ ಮೂಲಕ ಕೆಲವು ಪರೀಕ್ಷೆಗಳನ್ನು ಈ ರೀತಿ ಕೂಡ ಕೊಡ್ತಾರೆ. ಅಂದರೆ ನೀವು ಎಷ್ಟು ಬೇಡ್ತಾ ಇದ್ರೂ ಕೂಡ ಕೆಲವೊಂದು ಸಾರಿ ಆಗ್ತಾನೇ ಇರೋದಿಲ್ಲ. ಅಂದರೆ ಕೊನೆಯ ಹಂತದವರೆಗೂ ಕೆಲವರನ್ನು ಪರೀಕ್ಷೆ ಮಾಡ್ತಾರೆ. ಇನ್ನೇನು ಒಂದೇ ಒಂದು ಕ್ಷಣ ಅವ್ರ ಜೀವನದಲ್ಲಿ
ಎಲ್ಲ ಮುಗಿದೋಯ್ತು ಅಂದ ತಕ್ಷಣ ನಿಮ್ಮನ್ನು ಕೈ ಹಿಡಿದು ಎತ್ತುತ್ತಾರೆ. ಅಂದರೆ ಅಲ್ಲಿಯವರೆಗೂ ಕೆಲವರಿಗೆ ಪರೀಕ್ಷೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಆ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ದೀರಾ, ಹಾಗೆ ಉತ್ತಮವಾದ ಫಲದೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಮುಂದಿನ ಪ್ರಾರಂಭವನ್ನು ಕೂಡ ನೀವು ಮಾಡಿದ್ದೀರಾ. ಅದಕ್ಕೆ ನಿಮಗೆ ಬಾಬಾರವರಲ್ಲಿ ಅತಿ ಹೆಚ್ಚು ವಿಶ್ವಾಸ, ಪ್ರೀತಿ ಹಾಗೆ ಒಂದು ಅವಿನಾಭಾವ ಸಂಪರ್ಕ ಉಂಟಾಗಿರೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ನೀವು ಜೀವನದಲ್ಲಿ ತುಂಬ ಖುಷಿಯಾಗಿದ್ದೀರಾ. ಅಂದರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಹಿಂದೆ ತಿರುಗಿ ನೋಡುವ ಅವಕಾಶ ಬಂದಿಲ್ಲ. ಅಂದರೆ ಅಷ್ಟು ನೀವು ಜೀವನದಲ್ಲಿ ಒಂದೊಂದೇ ಪರಿವರ್ತನೆಯೊಂದಿಗೆ ಮುಂದೆ ಹೋಗ್ತಾ ಇದ್ದೀರಾ, ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ, ಜೀವನದ ಏರಿಳಿತಗಳಲ್ಲಿ ನೀವು ಸೋಲ್ತಾ ಇಲ್ಲ. ಅಂದರೆ ಆತ್ಮವಿಶ್ವಾಸದಿಂದ ಏನನ್ನಾದರೂ ನಾನು ಪಡ್ಕೊಳ್ಳೇಬೇಕು, ಸುಧಾರಿಸ್ಕೊಳ್ಬೇಕು, ಹಾಗೆ ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವನ್ನು ನಂಬಿ ನೀವು ಏನು ಪಯಣ ಬೆಳೆಸಿದ್ದೀರಲ್ಲ, ಆ ಪಯಣ ಖಂಡಿತವಾಗಿಯೂ ಒಂದು ಅದ್ಭುತವಾದ ದಾರಿಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲದಲ್ಲಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಯಾವ ರೀತಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಗಂಡ ಹೆಂಡತಿಗೆ ಹೊಗಳಿದಾಗ ಅಂದರೆ ಪ್ರಶಂಸೆ ಮಾಡಿದಾಗ ಆ ಹೆಂಡತಿಗೆ ತುಂಬ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಂದರೆ ಅವಳು ತುಂಬ ಖುಷಿಯಿಂದ ಕೆಲಸ ಮಾಡ್ತಾಳೆ, ತನ್ನ ಆಯಾಸವನ್ನೆಲ್ಲ ಮರಿತಾಳೆ. ಯಾಕಂದರೆ ಆ ಒಂದು ಮಾತು ಅವಳಲ್ಲಿ ಅಂತಹ ಒಂದು ಪ್ರೋತ್ಸಾಹವನ್ನು, ಆತ್ಮವಿಶ್ವಾಸವನ್ನು ಮೂಡಿಸಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಇದೇ ಸೂಚನೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಮಕ್ಕಳ ಒಂದು ವಿಚಾರದಲ್ಲಿ ಅವರ ಒಂದು ನೆಗೆಟಿವ್ ಗುಣಗಳನ್ನು ತಗೊಂಡು ಅವರಿಗೆ ಬೈಯೋದಾಗಿರ್ಬೋದು, ಇಲ್ಲ ಹಂಗಿಸೋದಾಗಿರ್ಬೋದು, ಪದೇ ಪದೇ ಇನ್ನೊಬ್ಬರನ್ನು ಹೋಲಿಸಿ ಅವರಿಗೆ ಬೈಯೋದಾಗಿರ್ಬೋದು, ಈ ರೀತಿ ಮಾಡೋದು ಬೇಡ. ಅವರಲ್ಲಿರುವ ಒಂದು ಸಣ್ಣ ಸಣ್ಣ ಒಳ್ಳೆಯ ಗುಣಗಳನ್ನು, ಅಂದರೆ ಅವರು ನಿಮ್ಮ ಮುದ್ದು ಕಂದಾಗಿದ್ದಾರೆ ಅಂದರೆ ಅವರ ಸಣ್ಣ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ನೀವು ನೋಡಿದ್ದೇ ಬೆಳೆಸಿದ್ದೀರಲ್ವ, ಆ ಎಲ್ಲ ಒಂದು ವಿಚಾರಗಳನ್ನು ನೀವು ಅವರೆದುರಿಗೆ ಪುನರಾವರ್ತಿಸ್ಬೇಕು. ಅಂದರೆ ನೀನು ಹಾಗಿದ್ದೆ, ನಾನು ನಿನ್ನನ್ನು ಈ ರೀತಿಯಾಗಿ ಸುಂದರವಾಗಿ ಬೆಳೆಸ್ದೆ, ನೀನು ಪುಟ್ಟ ಹೆಜ್ಜೆ ಇಡ್ತಿದ್ದೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ, ತುಂಬ ಜಾಣ ಆಗಿದ್ದೆ, ನಿನ್ನಲ್ಲಿ ತುಂಬ ಶಕ್ತಿ ಇತ್ತು, ತುಂಬ ಬುದ್ಧಿವಂತ ನೀನು, ಎಷ್ಟು ಶಕ್ತಿ ಇತ್ತು ಗೊತ್ತಾ, ಅಷ್ಟು ಸಣ್ಣ ವಯಸ್ಸಲ್ಲೇ ತುಂಬ ಧೈರ್ಯ ನಿನಗೆ, ಆತ್ಮವಿಶ್ವಾಸ ನಿನಗೆ, ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಮಂತ್ರ ಪಠಿಸ್ತಾ ಇದ್ದೆ, ನಾನು ಹೇಳ್ಕೊಟ್ಟಿದ್ದೆಲ್ಲವನ್ನು ಮಾಡ್ತಾ ಇದ್ದೆ, ಅಮ್ಮ ಅಂತ ಹೇಳಿ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದೆ, ಅಪ್ಪ ಅಂತೇಳಿ ಅಪ್ಪನ ಜೊತೆ ಆಟ ಆಡ್ತಾ ಇದ್ದೆ, ಅಪ್ಪನಿಗೆ ಅಪ್ಪ ನಿನಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೆ, ಎಷ್ಟೊಂದು ಒಳ್ಳೆಯ ಗುಣ ಅಪ್ಪ ನಿನ್ನಲ್ಲಿ. ಈ ರೀತಿ ಅವನನ್ನು ಪ್ರಶಂಸೆಗೆ ಒಳಪಡಿಸಬೇಕು, ಪ್ರೋತ್ಸಾಹ ನೀಡಬೇಕು. ಅವನಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳನ್ನು ಅವನೇ ತೆಗೆದು ಹೊರಗೆ ಹಾಕಿ ನೀವು ಕೊಡ್ತಾ ಇರುವ ಒಂದು ಪಾಸಿಟಿವ್ ಎನರ್ಜಿನ ಅವನು ಒಳಗಡೆ ತಗೊಂಡು, ಅಂದರೆ ಅವಳು ಅಂದರೆ ಹೆಣ್ಮಗು ಆಗಿರ್ಬೋದು, ಗಂಡ್ಮಗು ಆಗಿರ್ಬೋದು, ಈ ರೀತಿ ಅವರಲ್ಲಿ ಒಂದು ಪ್ರೋತ್ಸಾಹದಾಯಕ ಸಕಾರಾತ್ಮಕ ಊರ್ಜೆಗಳನ್ನು ತುಂಬುವ ಸಮಯ ಇದಾಗಿದೆ. ಯಾಕಂದರೆ ಒಂದು ಮಗು ಒಂದು ಯೌವನಾವಸ್ಥೆಗೆ ಬಂದಿದೆ ಅಂದರೆ ಅದಕ್ಕೆ ನಿಮ್ಮ ಒಂದು ಅಗತ್ಯ, ಪ್ರೋತ್ಸಾಹ, ಹಾಗೆ ನಿಮ್ಮ ಒಂದು ನಂಬಿಕೆ, ಅವ್ರ ಎದುರಿಗೆ ನೀವು ಯಾವ ರೀತಿ ವರ್ತಿಸ್ತೀರಾ, ಏನು ಒಂದು ನಡವಳಿಕೆಯನ್ನು ತೋರಿಸ್ಕೊಳ್ತೀರಾ, ಅದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸು ನಿನ್ನ ಮಕ್ಕಳನ್ನು. ಹಾಗೆ ಅವರು ಒಂದೊಮ್ಮೆ ತಪ್ಪು ದಾರಿ ಹಿಡಿದಿದ್ದಾರೆ, ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅನೇಕ ದಾರಿಗಳಿದ್ದಾವೆ. ಅದನ್ನು ತಿಳಿ ಹೇಳಲಿಕ್ಕೆ ನೀನು ಅವ್ರ ಎದುರಿಗೆ ಅಂದರೆ ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಬೈಯೋದಾಗಿರ್ಬೋದು, ಇಲ್ಲಾಂದರೆ ಇನ್ನೇನೇನೋ ಒಂದು ರೀತಿಯ ನೆಗೆಟಿವ್ ವಿಚಾರಗಳನ್ನು ಅವ್ರ ಮನಸ್ಸಲ್ಲಿ ಮೂಡಿಸಿ ಇನ್ನೂ ಅವರಿಗೆ ಸಿಟ್ಟು ಬಂದು ಮಾಡೋಣ ಅನ್ನೋ ವಿಚಾರವನ್ನು ಆ ಕ್ಷಣವೇ ಮಾಡಿಬಿಡಬೇಕು. ಆ ರೀತಿ ಮಾಡಬೇಡಿ. ನಿಮ್ಮ ಒಂದು ನಡೆ ನುಡಿ ನಿಮ್ಮ ಮಕ್ಕಳ ಎದುರಿಗೆ ಹೇಗಿರಬೇಕು ಅಂದರೆ, ಅವ್ರು ಏನೋ ಮಾಡ್ಕೊಳ್ಬೇಕು ಜೀವನದಲ್ಲಿ ಒಂದು ತೀರ್ಮಾನ ತನ್ನಿಂದ ತಾನೇ ತಗೊಂಡು ಏನೋ ಮುಂದೆ ಹೋಗಬೇಕು ಅಂತ ಇದ್ದರೂ ಕೂಡ ಅವರಿಗೆ ಅನಿಸ್ಬೇಕು ನನ್ನ ತಂದೆ ತಾಯಿಯ ತೀರ್ಮಾನವೇ, ಅಂದರೆ ಅವರ ಒಂದು ಮನಸ್ಥಿತಿಗೆ ನಾನು ಅನುಗುಣವಾಗಿ ವರ್ತಿಸಬೇಕು, ಸಕಾರಾತ್ಮಕವಾಗಿ ಯೋಚಿಸಬೇಕು, ಹಾಗೆ ಅವರ ಮಾತಿಗೂ ಕೂಡ ನಾನು ಬೆಲೆ ಕೊಡಬೇಕು. ಅಂದರೆ ನಮ್ಮ ತಂದೆ ತಾಯಿಯ ಸುತ್ತುವರೆದೇ ನಾನು ಬೆಳೆದಿರೋದು, ಹಾಗಾಗಿ ಅವರಿಗೂ ಕೂಡ ನಾನು ಗೌರವ ಕೊಟ್ಟು ನನ್ನ ಭಾವನೆಗಳನ್ನು ಅವರ ಹತ್ರ ವ್ಯಕ್ತಪಡಿಸಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಮನವರಿಕೆಯಾಗಿ ಅವರಲ್ಲಿರುವ ಒಂದು ನಕಾರಾತ್ಮಕತೆಯಿಂದ ಅವರು ಹಿಂದೆ ಸರಿತಾರೆ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ರಿಸಲ್ಟ್ ಆಗ್ತದೆ. ಇದರಿಂದ ತಂದೆ ತಾಯಿ ಮಕ್ಕಳ ಭಾವನಾತ್ಮಕ ಸಂಬಂಧ ಗಟ್ಟಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವು ಕಾರ್ಡ್ಗಳಲ್ಲಿ ಮೆಸೇಜ್ ಸಿಕ್ಕಿದೆ ಸ್ನೇಹಿತರೆ. ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಅಂದರೆ ಇಷ್ಟೆಲ್ಲ ಮಾಡಿದ ತಕ್ಷಣ ಆಗ್ಬಿಡತ್ತಲ್ಲ, ಒಂದೇ ದಿನದ ಪ್ರಯತ್ನಕ್ಕೆ ಫಲ ಸಿಗೋದಿಲ್ಲ. ಸ್ವಲ್ಪ ಸಂಯಮದಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲೂ ಆತ್ಮವಿಶ್ವಾಸ, ಶಾಂತಿ, ಹಾಗೆ ಸಂಯಮ, ಹಾಗೆ ಮನೆಯಲ್ಲೂ ಕೂಡ ಅದೇ ಮೂಡುತ್ತೆ. ಹಾಗೆ ಈ ಎರಡೂ ಒಂದು ಪಾಸಿಟಿವ್ ಎನರ್ಜಿಗಳು ಅವನನ್ನು ಕೂಡ ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಮೊದಲು ಆ ಹೆಜ್ಜೆಯನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ನೀವಿಡಿ. ನೀವು ಗುರುವೇ, ನನಗೆ ಈ ರೀತಿ ಸಮಸ್ಯೆ ಆಗಿದೆ ಬಾಬಾ, ಹಾಗಾಗಿ ನೀವು ನನಗೆ ಸಹಾಯ ಮಾಡಬೇಕು, ಮೊದಲು ನಾನೇ ಬದಲಾಗ್ತೀನಿ ಅನ್ನೋ ರೀತಿ ನಾನು ಬದಲಾಗಿದ್ದೀನಿ, ನೀವು ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕು, ನಾನು ಏನು ಒಂದು ಬದಲಾಯಿಸಬೇಕು ಅಂತಿದ್ದೀನಲ್ಲ ಆ ಕರ್ಮದಲ್ಲಿ ನನಗೆ ತುಂಬ ಸಹಾಯ ಮಾಡಬೇಕು, ನನ್ನ ಮಗನ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಅವರಿಗೆ ಒಂದು ಬೆಂಬಲವನ್ನು ನೀಡಿದಾಗ, ನಿಧಾನವಾಗಿ ಸೂಕ್ಷ್ಮವಾಗಿ ಆ ಪರಿಸ್ಥಿತಿಗಳನ್ನು ಮತ್ತು ನಿಮ್ಮ ಮಕ್ಕಳನ್ನು ಹ್ಯಾಂಡಲ್ ಮಾಡಿದಾಗ ಖಂಡಿತವಾಗಿ ಅವರಿಗೆ ನಿಜವಾದ ಒಂದು ಮನಸ್ಥಿತಿ ಅರ್ಥ ಆಗುತ್ತೆ. ಹಾಗೆ ಕರ್ಮಗಳ ಬಗ್ಗೆ ಸ್ವಲ್ಪ ನೀವು ಬೋಧನೆ ಮಾಡಿದಾಗ
ಮಾಡಿದಾಗ, ಹಾಗೆ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಅವರ ಎದುರಿಗೆ ಇಟ್ಟಾಗ, ಇಲ್ಲ ಒಂದು ಭಗವದ್ಗೀತೆಯ ಶ್ಲೋಕ, ಸಾಯಿ ಸಚ್ಚರಿತ್ರೆಯ ಒಂದು ಯಾವುದಾದ್ರೂ ಒಂದು ಪುಟದ ಪಾರಾಯಣ, ಇಲ್ಲ ಅವರ ಮಂತ್ರ ಜಪ, ಇಲ್ಲ ಅವರದೊಂದು ಫೋಟೋ ಅವ್ರು ಮಲಗುವ ಕೋಣೆಯಲ್ಲಿ ಹಾಕಿದಾಗ, ಇವೆಲ್ಲವೂ ಅವರಿಗೆ ಒಂದು ಸೇತುವೆ ಆಗತ್ತೆ, ಒಂದು ಭಗವಂತನ ಕಡೆ, ಒಂದು ಸಕಾರಾತ್ಮಕತೆಯ ಕಡೆ ಕನೆಕ್ಟ್ ಆಗಲಿಕ್ಕೆ ಅನ್ನೋ ರೀತಿಯಲ್ಲಿ ಎನರ್ಜಿ ಬರ್ತದೆ. ಹಾಗಾಗಿ ನೀವು ಪಡಿ. ಬಾಬಾ ನಾನು ಪ್ರಯತ್ನ ಪಡ್ತೀನಿ, ನನ್ನ ಆಸೆ ಈ ರೀತಿ ಆಗಬೇಕು, ನನ್ನ ಮಕ್ಕಳು ಸುಸಂಸ್ಕೃತರಾಗಬೇಕು, ಒಳ್ಳೆಯ ನಡೆ ನುಡಿ ಇರಬೇಕು, ಅವ್ರ ಜೀವನದಲ್ಲಿ ಏನಾದರೂ ಒಂದು ಉತ್ತಮ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಬಾಬಾ. ಅವರನ್ನು ನಿಮ್ಮ ಶರಣದಲ್ಲಿ ಹಾಕಿದ್ದೀನಿ, ನಿಮ್ಮ ಆಸೆ ಏನಿದೆಯೋ ಅದನ್ನೇ ಅವರಿಗೆ ಕೊಡಿ ಅನ್ನೋ ರೀತಿಯಲ್ಲಿ ನೀವು ಶರಣಾದರೆ, ಅಂದರೆ ಈ ರೀತಿ ನಿಮ್ಮ ಪ್ರತಿಯೊಂದು ವಿಚಾರವನ್ನು ಅವರಿಗೆ ಹೇಳ್ತಾ ನೀವು ಅವರ ಜೊತೆ ಕಮ್ಯುನಿಕೇಟ್ ಆಗ್ತಾ ಹೋದರೆ, ಬಾಬಾ ಅಂದ್ಕೊಳ್ತಾರೆ ಇವಳ ಪ್ರತಿಯೊಂದು ಜವಾಬ್ದಾರಿಯ ಭಾರವನ್ನು ನನ್ನಲ್ಲಿ ನಂಬಿಕೆ ಇಟ್ಟು ಹಾಕ್ತಾ ಇದ್ದಾಳೆ, ಹಾಗಾಗಿ ನಾನು ಇವಳಿಗೆ ಒಂದು ಸಹಾಯ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ. ಅಂದರೆ ಇದೇ ಯೂನಿವರ್ಸ್, ಬ್ರಹ್ಮಾಂಡದ ಒಂದು ಕನೆಕ್ಟಿವ್ ಎನರ್ಜಿ ಆಗಿರುತ್ತೆ. ಹಾಗಾಗಿ ಇದು ಗುರುವಿನ ಮೂಲಕ, ದೈವಶಕ್ತಿಗಳ ಮೂಲಕ ಆ ಬ್ರಹ್ಮಾಂಡಕ್ಕೆ ರವಾನೆ ಆಗಿರುತ್ತೆ. ಅಂದರೆ ಬ್ರಹ್ಮಾಂಡದ ಒಂದು ಕಣ ನಾವಾಗಿದ್ದೀವಿ ಅಂದರೆ ನಮ್ಮ ಒಂದು ವೇದನೆ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಅದರ ಅನುಭವ ಅದಕ್ಕಾಗೆ ಆಗತ್ತೆ. ಅದನ್ನು ಕಳಿಸುವ ಒಂದು ಮಾರ್ಗ ನಿಮಗೆ ತಿಳಿದಿರಬೇಕು. ಹಾಗಾಗಿ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರಬೇಕು. ಆಗ ನಿಮ್ಮ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸಿ ಇಟ್ಕೊಂಡೇ ಇರುತ್ತೆ. ಅಂದರೆ ಒಂದು ಮೆದುಳಿನ ಒಂದು ಕ್ರಿಯೆ ಅದೇ ಆಗಿರುತ್ತೆ, ಅದು ವೈಜ್ಞಾನಿಕವಾಗಿ. ಆದರೆ ಅದು ಒಂದು ಧಾರ್ಮಿಕವಾಗಿ ಅದು ನೀವೇನು ಹೇಳ್ತೀರೋ ಅದನ್ನೆಲ್ಲ ಗ್ರಹಿಸಿ ಇಟ್ಕೊಂಡಿರುತ್ತೆ. ಅದರ ಪ್ರಕಾರ ಅಂದರೆ ನೀವು ಪದೇ ಪದೇ ಹೇಳಿದ್ದನ್ನು ಅದು ಗ್ರಹಿಸಿ ಇಟ್ಕೊಂಡು, ಇದನ್ನು ಯಾಕೋ ಇವನು ಪದೇ ಪದೇ ಹೇಳ್ತಾ ಇದ್ದೇನೆ, ಹಾಗಾಗಿ ಇದರ ಅವಶ್ಯಕತೆ ಇವ್ರಿಗೆ ಇದೆಯೇನೋ, ಅದನ್ನು ನಾನು ಸ್ವಲ್ಪ ಒಂದು ಬೇರೆ ಕಡೆ ಭಾಗ, ಅಂದರೆ ಹೇಗೆ ಅಂದರೆ ನಮಗೆ ಏನಾದರೂ ಒಂದು ವಿಶೇಷವಾದ ವಸ್ತುವನ್ನು ನಾವು ಒಂದು ಕಡೆ ಇಟ್ಟಿರ್ತೀವಲ್ವ, ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಎಲ್ಲಿಗೋ ಹೋಗಿರ್ತಾರೆ, ಅವರಿಗೊಂದು ವಸ್ತು ಇಲ್ಲ ಒಂದು ಏನೋ ಸಿಹಿ ತಿಂಡಿ ಮಾಡಿಟ್ಟಿರ್ತಾರೆ, ಅದು ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ಅವ್ರಿಗೆ ಅದನ್ನು ಕಾಳಜಿ ಮಾಡಿ ಎತ್ತಿಟ್ಟಿರ್ತೀರಲ್ಲ, ಅವ್ರಿಗೆ ಅದು ಇಷ್ಟ, ಅವ್ರು ಬಂದ ತಕ್ಷಣ ಕೊಡಬೇಕು ಅಂತೇಳಿ. ಆ ರೀತಿ ನಿಮ್ಮ ಮೆದುಳು ಕೂಡ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಇದು ವೈಜ್ಞಾನಿಕವಾಗಿಯೂ ರುಜುವಾತಾಗಿದೆ. ನಾನಿಲ್ಲಿ ಅದನ್ನು ತಿಳಿಸಿ, ಧಾರ್ಮಿಕವಾಗಿ ಇದು ನಿಮ್ಮ ಸುಪ್ತ ಮನಸ್ಸಿನ ಒಂದು ಜಾಗೃತಾವಸ್ಥೆಯಾಗಿದೆ. ಹಾಗಾಗಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಆ ದಿನ ಶುರುವಾಗಬೇಕು. ಅಂದರೆ ಆ ದಿನವನ್ನು ನೀವು ಗುರುವಿಗೆ ಸಮರ್ಪಣೆ ಮಾಡಿದಾಗ, ದೈವಶಕ್ತಿಗೆ ಸಮರ್ಪಣೆ ಮಾಡಿ ಶುರು ಮಾಡಿದಾಗ, ಅಲ್ಲಿ ಆ ದಿನದಲ್ಲಿ ಏನೇ ಆದರೂ ಕೂಡ ಅದು ಕಾರಣವಿಲ್ಲದೆ ನಡೆದಿರೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಅದು ನಿಮಗೆ ತಿಳಿತಾ ಹೋಗುತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ. ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ ನೋಡಿದಾಗ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈಗಿನ ನಿಮ್ಮ ಮನಸ್ಥಿತಿ ಗೊಂದಲಗಳಿಗೆ ಬಾಬಾ ಇಲ್ಲಿ ಕೆಲವು ಪರಿಹಾರಗಳನ್ನು, ಹಾಗೆ ಒಂದು ಬ್ಲೆಸ್ಸಿಂಗನ್ನು, ಹಾಗೆ ಒಂದು ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಾನು ನಿನ್ನ ಜೊತೆಗಿದ್ದೀನಿ, ಯಾವುದಕ್ಕೂ ಹೆದರಬೇಡ. ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವ ಕೆಲವು ವಿಚಾರಗಳಲ್ಲಿ ಬದಲಾವಣೆ ಸಿಗುತ್ತೆ, ಅದು ಕೂಡ ಡಿಸೆಂಬರ್ ತಿಂಗಳಲ್ಲೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಒಂದು ಕಂಕಣ ಭಾಗ್ಯ, ಅಂದರೆ ಮದುವೆಯ ಯೋಗ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಇದೆ. ಅದು ಕೂಡ 2026 ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆ ಯೋಗ ಕೂಡಿ ಬರುತ್ತೆ. ಗುರುಬಲ ತುಂಬ ಹೆಚ್ಚೇ ಇದೆ, ಆದರೆ ಸ್ವಲ್ಪ ಚಂದ್ರನ ಆರಾಧನೆ ಮಾಡಿ. ಕೆಲವರು ಚಂದ್ರನ ಆರಾಧನೆ ಮಾಡಿ ಅಂದರೆ ಚಂದ್ರ ಅಂದರೆ ಏನು ಅಂತೇಳಿ ಕೇಳಿದ್ದೀರಾ. ಚಂದ್ರ ಅಂದರೆ ಆಕಾಶದಲ್ಲಿರುವ ಮೂನ್. ಹಾಗಾಗಿ ಅಂದರೆ ಚಂದ್ರನ ಆರಾಧನೆ ಯಾಕೆ ಮಾಡಬೇಕು ಅಂದರೆ, ಚಂದ್ರ ಮನಸ್ಸು ಕಾರಕ ಮತ್ತು ತಾಯಿ ಕಾರಕ ಗ್ರಹ ಆಗಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಕೆಲವು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಹುಣ್ಣಿಮೆ ಹತ್ತಿರ ಬರ್ತಾ ಇದ್ದಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಥೀಮಿತ ತಪ್ಪೋಗುತ್ತೆ. ಅಂದರೆ ನಾನು ಏನು ಮಾಡಬೇಕು, ಸಮಸ್ಯೆಗಳಿದ್ದಾವೆ, ಅದರಿಂದ ಹೇಗೆ ಹೊರಗೆ ಬರಬೇಕು, ಇಲ್ಲ ನಾನು ಏನು ತೀರ್ಮಾನ ತಗೊಳ್ಳಿ, ಈಗ ಹೀಗಾಯಿತು ಹಾಗಾಯಿತು, ಅನೇಕ ರೀತಿಯ ಗೊಂದಲಗಳು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಹೆಚ್ಚಾಗ್ತವೆ. ಹಾಗಾಗಿ ಅಂದರೆ ಸಮುದ್ರದಲ್ಲಿ ಅಲೆಗಳ ವೇಗ ಹೇಗೆ ಹೆಚ್ಚಾಗುತ್ತೋ, ಕಡಲಿಗೆ ಹೋಗಿ ಹೇಗೆ ಬಡಿತಾವೋ, ಅದೇ ರೀತಿ ಈಗ ನಿಮ್ಮ ಮನಸ್ಸಿನ ಆಲೋಚನೆಗಳು ಅವು ಒಂದು ರೀತಿಯ ಒಂದು ಒತ್ತಡವನ್ನು ನಿಮಗೆ ಕೊಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದನ್ನು ಶಾಂತ ಪಡಿಸ್ಕೊಳ್ಬೇಕು ಅಂದರೆ ನೀವು ಚಂದ್ರನ ಆರಾಧನೆಯನ್ನು ಮಾಡಬೇಕು. ಗುರುವಿನ ಬಲ ಇದೆ ನಿಮಗೆ, ಆದರೆ ಚಂದ್ರನ ಒಂದು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಿಡಿತಕ್ಕೆ ಬರುತ್ತೆ. ಹಾಗೆ ಅದು ನಿಮ್ಮ ತಾಯಿಯ ಆಶೀರ್ವಾದ ಕೂಡ ನಿಮಗೆ ಈ ಸಮಯದಲ್ಲಿ ತುಂಬ ಅಗತ್ಯ ಇದೆ. ನೀವು ಯಾವಾಗ ನಿಮ್ಮ ಮನಸ್ಸಿಗೆ ತುಂಬ ಗೊಂದಲ ಆಗುತ್ತೋ ಆಗ ಆ ವಿಚಾರವನ್ನು ನಿಮ್ಮ ತಾಯಿ ಹತ್ರ ಹೇಳ್ಕೊಳ್ಬೇಕು. ಅತ್ತಾದರೂ ಹೇಳ್ಕೊಳ್ಳಿ, ಇಲ್ಲ ಫೋನಲ್ಲಾದರೂ ಹೇಳ್ಕೊಳ್ಳಿ. ಒಟ್ಟಾರೆಯಾಗಿ ನೀವು ಅದನ್ನು ಅಳ್ತಾ ಹೇಳಬೇಕು. ಅದರಿಂದ ಆ ಸಮಯದ ಒಂದು ಎನರ್ಜಿ ಹೇಗಿರುತ್ತೆ ಅಂದರೆ, ನಿಮ್ಮ ಮನಸ್ಸಲ್ಲಿರುವ ಒಂದು ನೋವನ್ನು ಹೊರಗೆ ಹಾಕುತ್ತೆ. ಆಗ ಆ ಒತ್ತಡ ಕಡಿಮೆ ಆಗುತ್ತೆ. ಅದು ಒಂದು ಎನರ್ಜಿ ಏನಾಗುತ್ತಲ್ಲ, ಅದು ದೂರ ಸರಿಯುತ್ತೆ, ಅದರ ಪ್ರಭಾವವನ್ನು ಕಳ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನೀವು ಹೇಳ್ತಾ ಇರುವ ವ್ಯಕ್ತಿ ಆ ರೀತಿಯಾಗಿದ್ದಾರೆ ಅಂದರೆ ಅದನ್ನು ಯಾರ್ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ, ತಾಯಿ ಹತ್ರನೇ ಹೇಳ್ಕೊಳ್ಬೇಕು. ಯಾಕಂದರೆ ತಾಯಿ ನಿಮ್ಮನ್ನು ಮನಃಪೂರ್ವಕವಾಗಿ ಹರಿಸ್ತಾಳೆ. ಅಂದರೆ ನೀವು ಕೆಟ್ಟದೇ ಮಾಡಲಿ ಒಳ್ಳೆಯದೇ ಮಾಡಲಿ ಅವಳು ಅದನ್ನು ಗೌಪ್ಯವಾಗಿ ಇಡಲಿಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತಾಳೆ. ಹಾಗಾಗಿ ಅವ್ರ ಹತ್ರನೇ ನೀವು ಹೇಳ್ಕೊಳ್ಬೇಕು. ಏನೋ ಮುಚ್ಚುಮರೆ ಇಲ್ಲದೆ ತಾಯಿ ಹತ್ರ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಚಂದ್ರ ಮನಸ್ಸುಕಾರಕ ಗ್ರಹ ಆಗಿರೋದ್ರಿಂದ, ತಾಯಿ ಕಾರಕ ಗ್ರಹ ಆಗಿರೋದ್ರಿಂದ ನಿಮಗೆ ಅಲ್ಲಿ
ಒಂದು ಉತ್ತಮ ಒಂದು ಪರಿವರ್ತನೆ ಸಿಗೋದ್ರ ಜೊತೆಗೆ ಚಂದ್ರನ ಅನುಗ್ರಹ ಆಶೀರ್ವಾದ ಕೂಡ ನೇರವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಾನು ಅದಕ್ಕೆ ಪರಿಹಾರ ನಿನ್ನೆ ಕೂಡ ಇದು ಅದೇ ಕಾರ್ಡ್ ಬಂದಿರೋದ್ರಿಂದ ಅಲ್ಲಿ ಪರಿಹಾರ ತಿಳಿಸಿದ್ದೀನಿ. ಇಲ್ಲಿ ನೀವು ಹುಣ್ಣಿಮೆ ಹಿಂದಿನ ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ಒಂದು 2 ದಿನ ಮುಂಚೆ ಇದೆ ಅಂದರೆ ಈಗ ಹಿಂದಿನ ಒಂದು 2 ದಿನಗಳ ಹಿಂದೆಯೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಬೇಕು. ಒಂದು ಸಕಾರಾತ್ಮಕವಾಗಿ ಯೋಚಿಸಬೇಕು. ನಿಮ್ಮ ಒಂದು ಲೀಸ್ಟೇ ಮಾಡಿಬಿಡಿ. ಬೇಕಾದರೆ ಒಂದು ಪೆನ್ನು ಹಾಳೆ ತಗೊಂಡು ನನಗೆ ಈ ಥರ ಒಂದು ಓದಿನಲ್ಲಿ ಯಶಸ್ಸು ಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಒಂದು ಮದುವೆ ಆಗಬೇಕು, ಇಲ್ಲ ಒಂದು ಮಗು ಆಗಬೇಕು, ಆಗತ್ತೆ ಅಂದರೆ ವರ್ತಮಾನದಲ್ಲಿ ಅದನ್ನು ಬರೆದು ಇಟ್ಬಿಡಿ. ಹುಣ್ಣಿಮೆ ಶುರುವಾಗೋದಕ್ಕಿಂತ 3 ದಿನ ಕಂಟಿನ್ಯೂಸ್ ಆಗಿ ಅದನ್ನು ಓದ್ತಾನೆ ಹೋಗಬೇಕು. ಹುಣ್ಣಿಮೆ ದಿನವೂ ಓದಬೇಕು, ಹುಣ್ಣಿಮೆ ನಂತರ 3 ದಿನಗಳು ಕೂಡ ಅದನ್ನು ನೀವು ಓದಬೇಕು. ಅಂದರೆ ಅದು ಯಾವ ರೀತಿ ಕೇವಲ ಓದಿದ ತಕ್ಷಣ ಓದಲಿಕ್ಕೆ ಹೇಳಿದರೆ ಓದಿದ ತಕ್ಷಣ ಅದು ಆಗ್ಬಿಡುತ್ತೆ ಅಂತ ಅಲ್ಲ. ಅಂದರೆ ಅದನ್ನು ಅನುಭವಿಸಬೇಕು. ಅದು ನನಗೆ ಸಿಕ್ಕಿದೆ, ನಾನು ಒಂದು ಅವಿನಾಭಾವ ಸಂಪರ್ಕದಿಂದ ಆ ಬ್ರಹ್ಮಾಂಡಕ್ಕೆ ಒಂದು ಶಕ್ತಿಗಳಿಗೆ ಕನೆಕ್ಟ್ ಆಗಿದ್ದೀನಿ. ಆ ಗುರು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮತ್ತು ನನ್ನ ಅಂದರೆ ಬ್ರಹ್ಮಾಂಡದ ಮತ್ತು ನನ್ನ ಆಸೆಗಳ ಮಧ್ಯೆ ಗುರು ನಿಂತಿದ್ದಾರೆ. ಅವರು ನನಗೆ ಒಂದು ಹೇಳ್ಕೊಡ್ತಾ ಇದ್ದಾರೆ ಶಿಕ್ಷಣ. ಅವರು ತೋರಿಸಿದ ದಾರಿಯಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಇಡ್ತಾ ಇದ್ದೀನಿ ಅನ್ನೋ ರೀತಿಲಿ ನೀವು ಅದನ್ನು ಸಲ್ಲಿಕೆ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು. ನನಗದು ಸಿಕ್ಕಿದೆ ಅನ್ನೋ ರೀತಿಲಿ ನೀವು ಅದು ಹಣ ಆಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಹುಣ್ಣಿಮೆ ಅನ್ನೋದನ್ನು ಒಂದು ಮ್ಯಾನಿಫೆಸ್ಟ್ ಹಬ್ಬ ಅಂತಾರೆ. ಅರ್ಥ ಮಾಡ್ಕೊಳ್ಳಿ. ಆ ಹಬ್ಬದ ಒಂದು ಸಂಭ್ರಮವನ್ನು ನೀವು ತಪ್ಪಿಸ್ಕೊಳ್ಬೇಡಿ. ಅದನ್ನು ಆಚರಣೆ ಮಾಡಿ ಸರಳವಾಗಿ ಒಂದು ಚಂದ್ರನ ಒಂದು ಬೆಳಕಿಗೆ ನೀವು ಇರಬೇಕು ಅಂತ ಬರ್ತಾ ಇದೆ. ಅಂದರೆ ಒಂದು 2-3 ದಿನ ಮುಂಚೆನೇ ಅದರ ಬೆಳಕಿಗೆ ನೀವು ಸ್ವಲ್ಪ ಹೋಗಿ ಟೆರೆಸ್ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ. ಹಾಗೆ ಒಂದು ಒಡನಾಟ ಇರಲಿ ನಿಮಗೆ. ಅದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಹಾಗೆ ನಿಮಗೆ ಏನೋ ಒಂದು ಅತಿರೇಕದ ಆಲೋಚನೆಗಳು ಬರ್ತಾವಲ್ವ, ಅವು ಶಾಂತವಾಗ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಆದರೂ ತುಂಬ ಮನಸ್ಸಿಗೆ ಒತ್ತಡ ಹೆಚ್ಚಾಗ್ತಾ ಇದೆ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಮನಸ್ಸಿನ ಆಲೋಚನೆಗಳು ತುಂಬ ಅಳು ಬರ್ತಾ ಇದೆ, ದುಃಖ ಬರ್ತಾ ಇದೆ, ಇಲ್ಲ ಏನೋ ಒಂದು ರೀತಿಯ ಕಸಿ ಬಿಸಿ ಆಗ್ತಾ ಇದೆ, ಅಸಮಾಧಾನ ಉಂಟಾಗ್ತಾ ಇದೆ, ಏನಾಗುತ್ತೋ ಅನ್ನೋ ರೀತಿಯಲ್ಲಿ ಭಯ ಉಂಟಾಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಹುಣ್ಣಿಮೆಯ 2 ದಿನ ಹಿಂದೆ, ಹುಣ್ಣಿಮೆಯ ನಂತರದ 2 ದಿನಗಳಲ್ಲಿ ಒಂದು ಗ್ಲಾಸ್ ನೀರಿಗೆ ಅಂದರೆ ಒಂದು ಲೋಟ, ಬೆಳ್ಳಿ ಲೋಟದಲ್ಲಿದ್ದರೆ ತುಂಬ ಒಳ್ಳೆಯದು. ಬೆಳ್ಳಿ ಲೋಟ ಇಲ್ಲ ಅಂದರೆ ಯಾವುದೇ ಲೋಟವನ್ನು ತಗೊಳ್ಳಿ. ಅದರಲ್ಲಿ ಒಂದು ಲೋಟ ನೀರನ್ನು ತುಂಬಿ ಅದನ್ನು ಕೈಯಲ್ಲಿ ಇಟ್ಕೊಳ್ಬೇಕು. ಚಂದ್ರನ ಬೆಳಕಲ್ಲಿ ನಿಂತ್ಕೊಳ್ಬೇಕು. ರಾತ್ರಿ ಮಲಗೋದಕ್ಕಿಂತ ಮೊದಲೇ ಮಾಡಿದರೆ ಸಾಕು. ಯಾರು ಇಲ್ಲದಾಗ ಟೆರೆಸ್ ಮೇಲೆ ಹೋಗಿ, ಇಲ್ಲ ನಿಮ್ಮ ಮುಂಬಾಗಿಲಿಗೆ ಬನ್ನಿ. ಆದರೆ ಚಂದ್ರನ ಬೆಳಕು ಆ ಲೋಟದ ನೀರಿನ ಮೇಲೆ ಬೀಳಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮ ಮೇಲೂ ಬೀಳಬೇಕು. ಪ್ರಕಾಶಮಾನವಾದ ಆ ಬೆಳಕಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿ. ನೀವು ಸ್ಪಷ್ಟವಾಗಿ ಒಂದು ಎಷ್ಟು ದೃಢವಾದ ವಿಶ್ವಾಸದಿಂದ ನಂಬ್ತಿರಲ್ಲ ಆ ಗುರುವನ್ನು, ಆ ದೈವಶಕ್ತಿಯನ್ನು ನೀವು ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ತಲೆಯನ್ನು ಮೇಲೆತ್ತಿ ಆ ಚಂದ್ರನ ಬಿಂಬ ನಿಮ್ಮ ಕಣ್ಣೊಳಗೆ ಹೋಗುವ ಹಾಗೆ ನೀವು ಒಂದು ದೃಷ್ಟಿಯನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂತರ ಆ ನೀರನ್ನು, ನಿಮ್ಮ ಇಚ್ಛೆಗಳು ಏನಿರ್ತಾವಲ್ವ ಆ ಇಚ್ಛೆಗಳನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ಹೇಳ್ಕೊಳ್ಬೇಕು. ಖಂಡಿತ ನನಗದು ಸಿಗುತ್ತೆ, ಆಗಿದೆ, ನನ್ನ ಜೀವನದಲ್ಲಿ ನಡೆದಿದೆ, ಅದರ ಅನುಭವ ಮಾಡ್ಕೊಳ್ಬೇಕು. ಈಗ ನಿಮಗೆ ಮದುವೆ ಆಗಬೇಕು, ನನಗೆ ಈ ಮದುವೆ ಆಗಿದೆ, ನನಗೆ ಇಂಥ ಒಳ್ಳೆಯ ಹುಡುಗ ಜೀವನ ಸಂಗಾತಿ ಸಿಕ್ಕಿದ್ದಾರೆ, ನಾನು ಆ ಅನುಭವವನ್ನು ಫೀಲ್ ಮಾಡ್ತಾ ಇದ್ದೀನಿ, ಖಂಡಿತ ಅದು ನಡೆಯದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು. ಅದು ಯಾವುದೇ ರೀತಿ ವಿಚಾರ, ಕೆಲಸದ ವಿಚಾರ ಆಗಿರ್ಬೋದು, ಹೊಸ ಮನೆಗೆ ಹೋಗೋ ವಿಚಾರ ಆಗಿರ್ಬೋದು, ಮನೆ ಕಟ್ಟೋದ್ರಲ್ಲಿ ಅಡ್ಡಿ ಆತಂಕ ಆಗಿರ್ಬೋದು, ಇವೆಲ್ಲವನ್ನು ನೀವು ಮ್ಯಾನಿಫೆಸ್ಟ್ ಮಾಡಿದಾಗ ಖಂಡಿತವಾಗಿಯೂ ಆ ಬೆಳಕು ಇದೆಯಲ್ಲ ಅದು ಅದೇ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿಯನ್ನು ನಿಮ್ಮ ಮೇಲೆ ಹರಿಸುತ್ತೆ. ಅಂದರೆ ನಿಮ್ಮ ಎನರ್ಜಿಯನ್ನು ಅದು ಕನೆಕ್ಟ್ ಮಾಡ್ಕೊಳ್ಳುತ್ತೆ ತನ್ನ ಕಡೆ. ಆಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕಂದರೆ ಪ್ರಕೃತಿ ನಿಮಗೆ ಮೂಲಭೂತವಾದ ಸೌಕರ್ಯಗಳನ್ನು ನೀಡುವುದರ ಜೊತೆಗೆ ನಿಮಗೆ ದೈವಿಕ ಒಂದು ಸಂಪರ್ಕಕ್ಕೂ ಒಳಗಾಗಿ ನಿಮಗೆ ಬೇಕಾದದನ್ನು ಕೊಡುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ ಬರ್ತಾ ಇದೆ ಸ್ನೇಹಿತರೆ. ನೀವು ಇದನ್ನು ಎಷ್ಟು ನಂಬ್ತಾ ಹೋಗ್ತಿರೋ ಅಷ್ಟೇ ನೀವು ದೈವಿಕ ಅನುಭವಕ್ಕೆ ಸಾಕ್ಷಿ ಆಗುತ್ತೆ ನಿಮ್ಮ ಜೀವನ. ಹಾಗೆ ನೀವು ಜೀವನದಲ್ಲಿರುವ ಒಂದು ಇಂಬ್ಯಾಲೆನ್ಸ್ ಅಂದರೆ ಅಸಮತೋಲನವನ್ನು ನೀವು ಕಳೆದುಕೊಳ್ತೀರಾ. ಒಂದು ಸಮತೋಲನ ಉಂಟಾಗುತ್ತೆ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಗೊಳ್ತೀರಾ. ಮನಸ್ಸಲ್ಲಿ ಎಷ್ಟೇ ಗೊಂದಲ ಇದ್ದರೂ, ನಿರಾಸಕ್ತಿ ಇದ್ದರೂ, ಏನೋ ಸಮಸ್ಯೆಯಾಗಿ ಆತ್ಮಹತ್ಯೆಗೆ ಮಾಡ್ಕೊಳ್ಬೇಕು ಅನ್ನುವ ವಿಚಾರ ಮನಸ್ಸಲ್ಲಿ ಮೂಡಿದ್ರೂ ಕೂಡ ಎಲ್ಲವೂ ಕನ್ವರ್ಟ್ ಆಗ್ತದೆ ಸಕಾರಾತ್ಮಕ ಎನರ್ಜಿಗೆ. ಅಂದರೆ ಆ ಶಕ್ತಿಯ ಒಂದು ಕಿರಣಗಳು ನಿಮ್ಮ ಮೇಲೆ ಬೀಳ್ತಿದ್ದ ಹಾಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗೋದ್ರ ಜೊತೆಗೆ ದೈಹಿಕ ಮಾನಸಿಕ ಸದೃಢತೆ ಕೂಡ ಹೆಚ್ಚಾಗುತ್ತೆ. ಇದನ್ನು ನೀವು ತಿಂಗಳ ಕೂಡ ಮಾಡ್ಕೊಳ್ಬೋದು. ಆದರೆ ಈ ಸಮಯದಲ್ಲಿ ಕೆಲವರಿಗೆ ಇದರ ಅವಶ್ಯಕತೆ ಇದೆ ಅಂತೇಳಿ ಬರ್ತಾ ಇದೆ. ಖಂಡಿತ ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಆ ಭಗವಂತನ, ಆ ಚಂದ್ರನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ. ಚಂದ್ರನ ಸಹೋದರಿ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ಅವಳ ಕೃಪೆಗೂ ಕೂಡ ನೀವು ಈ ಸಮಯದಲ್ಲಿ ಪಾತ್ರರಾಗ್ತೀರಾ. ಹಾಗೆ ಹಣಕಾಸಿನ ಸಮಸ್ಯೆ ತುಂಬ ಉಂಟಾಗ್ತಾ ಇದೆ ಅಂದರೂ ನಿಮ್ಮ ಕೈಯಲ್ಲಿ 2 ರೂಪಾಯಿ ನಾಣ್ಯ ಹಿಡಿದು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಬಿಳಿ ಅಕ್ಕಿಯನ್ನು ಹಾಕಿ ಚಂದ್ರನ ಎದುರಿಗೆ ಕೈಯನ್ನು ಮುಷ್ಟಿಯಲ್ಲಿ ಹಿಡಿದು ಕೈಯನ್ನು ಮಡಚಿ, ಮೊದಲು ಆ ಕೈಯನ್ನು ಬಿಚ್ಚಿ ಚಂದ್ರನ ಎದುರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಬೆಳಕು ಆ ಕಾಯಿನ್ಗಳ ಮೇಲೆ ಬೀಳೋ ಹಾಗೆ. ಅಂದರೆ ಅಂಗಡಿಯಲ್ಲಿ ತುಂಬ ವ್ಯಾಪಾರ ಆಗತ್ತೆ ಬಾಬಾನ ಅನುಗ್ರಹ ಆಶೀರ್ವಾದದಿಂದ. ಅಂದರೆ ನೀವು ನಂಬಿದ ದೈವಶಕ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಒಂದು ಬ್ರಹ್ಮಾಂಡಕ್ಕೆ ನೀವು ಒಂದು ಮೆಸೇಜನ್ನು ಕಳಿಸ್ತಾ ಇರೋದು. ಅಂದರೆ ನಿಮ್ಗೆ ಯಾವ ರೀತಿ ಒಂದು ಆರ್ಥಿಕ
ಆರ್ಥಿಕ ಸಮಸ್ಯೆ ಇದೆಯೋ ಅದೆಲ್ಲವೂ ನಿವಾರಣೆ ಆಗುತ್ತೆ ನಿಮ್ಮ ಆಶೀರ್ವಾದದಿಂದ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿ, ಒಂದು ಆಶೀರ್ವಾದ ಈ ಕಾಯಿನೊಳಗೆ ಸೇರಿದೆ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಅಕ್ಕಿ ಮತ್ತು ಆ ಕಾಯಿನನ್ನು ನೀವು ಹಣ ಇಡೋ ಜಾಗದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ, ಹಾಗೆ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ. ದೇವರ ಕೋಣೆಯಲ್ಲೂ ಕೂಡ ಒಂದು ಸಣ್ಣ ಬೌಲಲ್ಲಿ ಹಾಕಿಡ್ಬೋದು. ಇದರಿಂದ ನಿಮಗೆ ಯಾವ ರೀತಿ ಒಂದು ಹಣಕಾಸಿನ ಬಿಕ್ಕಟ್ಟಿರುತ್ತಲ್ಲ ಅದು ನಿವಾರಣೆ ಆಗುತ್ತೆ. ಹೇಗೆ ಅಂದರೆ ಒಳ್ಳೊಳ್ಳೆಯ ಕೆಲಸಗಳು, ಒಂದು ಒಳ್ಳೆಯ ಅವಕಾಶಗಳು ಸಿಗೋದ್ರ ಮೂಲಕ ಆರ್ಥಿಕ ಸಬಲತೆ ಹೆಚ್ಚಾಗೋದ್ರ ಜೊತೆಗೆ ಮತ್ತು ನಿಮಗೆ ಒಂದು ಅನಗತ್ಯ ಖರ್ಚುಗಳು, ವ್ಯರ್ಥ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಇದಕ್ಕಿದ್ದ ಹಾಗೆ ಏನೋ ಒಡೆದು ಹೋಗೋದು, ಇಲ್ಲಾಂದರೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಅಲ್ಲಿ ಹಣ ಖರ್ಚಾಗೋದು, ಈ ಥರ ಸಮಸ್ಯೆಗಳು ತಪ್ತಾ ಹೋಗ್ತವೆ. ಅಂದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ, ನೀವು ಎಷ್ಟು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಈ ಸಮಯದಲ್ಲಿ ಸಾಕ್ತಾ ಇದ್ದೀರಾ. ಕೆಲವು ಗ್ರಂಥಗಳನ್ನು ಪಾರಾಯಣ ಮಾಡ್ತಿದ್ದೀರಾ, ಭಗವದ್ಗೀತೆಯನ್ನು ಕೂಡ ಈಗ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಒಟ್ಟಾರೆಗೆ ನೀವೀಗ ಪುಸ್ತಕಗಳ ಮೊರೆ ಹೋಗಿದ್ದೀರಾ. ಈ ಎನರ್ಜಿ ನಿಮಗೆ ಹಿಂದೆ ಕನೆಕ್ಟ್ ಆಗಿತ್ತು. ಹಾಗಾಗಿ ಈಗ ನೀವು ಪುಸ್ತಕಗಳನ್ನ ಓದ್ತಾ ಇದ್ದೀರಾ. ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಪ್ಯಾರ ಓದಲಿ ಸಮಾಧಾನ ಆಗ್ತಾಯಿದೆ. ಇಲ್ಲಾಂದರೆ ಮೊದಲಿಗೆ ನಿದ್ದೆ ಬರ್ತಾಯಿದೆ, ಹಿಂದೆ ನಿದ್ದೆ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಆ ಪುಸ್ತಕ ಓದಿದ ತಕ್ಷಣ ನಿದ್ದೆಗೆ ಜಾರ್ತಾ ಇದ್ದೀರಾ ಅಂದರೆ ಅದು ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದೆ, ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಬರ್ತದೆ. ಅಂದರೆ ನಿಮ್ಗೆ ಅದರಿಂದ ಒಳ್ಳೆಯದೇ ಸಿಕ್ಕಿದೆ ಅಲ್ವಾ. ನಿದ್ದೆಗೋಸ್ಕರ ತುಂಬ ಪರಿತಪಿಸ್ತಾ ಇದ್ರಿ, ನಿದ್ದೆ ಬರ್ತಾ ಇಲ್ಲ ಅಂತಲ್ಲ. ಆದರೆ ಈಗ ಆ ಪುಸ್ತಕ ಓದ್ತಿದ್ದಂಗೆ ನಿಮಗೆ ನಿದ್ದೆ ಬರ್ತಾ ಇದೆ ಅಂದರೆ ನಿಮ್ಮ ಸಮಸ್ಯೆಗೆ ಅದು ಪರಿಹಾರ ಆಗಿತ್ತು. ಹಾಗಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿತ್ತು ಸ್ನೇಹಿತರೆ. ಹಾಗೆ ಇಲ್ಲೂ ಕೂಡ ಈ ಸಮಯದಲ್ಲಿ ಈ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ನಂಬಿದ ಒಂದು ದೈವಶಕ್ತಿಯ ಮೊರೆ ಹೋಗಿರೋದ್ರಿಂದ ಈ ಸಂದೇಶಕ್ಕೆ ಅಂದರೆ ಈ ವಿಡಿಯೋಗೆ ನೀವು ಬಂದು ಇದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ನಿಮಗೆ ಈ ಸಮಯದಲ್ಲಿ ಬೇಕಾಗಿತ್ತು. ಹಾಗಾಗಿ ಅದು ನಿಮಗೆ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಅಂದರೆ ದೈವಶಕ್ತಿಗಳು ಕನೆಕ್ಟ್ ಆಗೋದೇ ಹಾಗೆ, ಒಂದು ಪ್ರಕೃತಿಯ ಮೂಲಕ, ಪ್ರಾಣಿ ಪಕ್ಷಿಗಳ ಮೂಲಕ, ಒಂದು ಒಳ್ಳೆಯ ಉದ್ದೇಶದ ಮೂಲಕ, ಕೆಲಸಗಳ ಮೂಲಕ ನಿಮ್ಮನ್ನು ಅವುಗಳ ಕಡೆ ಸೆಳೆತ ಮಾಡ್ಕೊಳ್ತವೆ, ಅಂದರೆ ಆಕರ್ಷಣೆ ಮಾಡ್ಕೊಳ್ತವೆ. ಯಾಕಂದರೆ ನೀವು ಈ ಸಮಯದಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿದ್ದೀರಾ, ನಂಬ್ತಾ ಇದ್ದೀರಾ ಭಗವಂತನ ಶಕ್ತಿಗಳನ್ನು. ಅಂದರೆ ನಿಮಗೆ ಒಳ್ಳೊಳ್ಳೆ ಕೆಲಸಗಳಲ್ಲಿ ಅಭಿರುಚಿ ಹೆಚ್ಚಾಗ್ತಾ ಇದೆ, ಅಂದರೆ ಒಳ್ಳೆಯದನ್ನೇ ಮಾಡಬೇಕಪ್ಪ ಅನ್ನುವ ರೀತಿ ಒಂದು ಸಲಹೆಯನ್ನು ನಿಮ್ಮ ಒಳ ಮನಸ್ಸು ನೀಡ್ತಾ ಇದೆ. ಅಂದರೆ ಆ ಒಳ ಮನಸ್ಸಿನಲ್ಲಿ ನೀವು ಯಾರನ್ನು ಇಷ್ಟಪಡ್ತೀರೋ ಆ ದೈವಶಕ್ತಿಯನ್ನು ಇಟ್ಟು ಆರಾಧನೆ ಮಾಡ್ತಿದ್ರೆ, ಹಾಗಾಗಿ ನಿಮಗೆ ಆತ್ಮಸಾಕ್ಷಿಯ ಮೂಲಕ ಆ ಧ್ವನಿ ಕೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಹಾಗಾಗಿ ನೀವು ಯಾರ್ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ, ಈ ಸಮಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಗೊಂದಲಕ್ಕೆ ಜಾರಬೇಡಿ. ಯಾಕಂದರೆ ಪರಿಸ್ಥಿತಿಗಳು, ಸಮಸ್ಯೆಗಳು, ಏರಿಳಿತಗಳು ಇದ್ದದ್ದೇ. ಜೀವನ ಅಂದಮೇಲೆ ಅವು ಸಿಗ್ತಾನೆ ಇರ್ತವೆ. ಅವುಗಳಿಗೆ ಹೆದರಿ ನಾವು ಅಂಜಿ ಹೋಗ್ತಾ ಹೋದರೆ, ಇಲ್ಲ ಯಾರೋ ಏನೋ ಅಂದ್ಕೊಳ್ತಾರೆ ಅಂತೇಳಿ ನಾವು ಹಿಂದೆ ಸರಿದು, ಇಲ್ಲಾಂದರೆ ಅವಮಾನ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಜಾರೋದಾಗಿರ್ಬೋದು, ಇನ್ನು ಯಾವ್ಯಾವುದೋ ರೀತಿ ಉದ್ದೇಶಗಳನ್ನು ಇಟ್ಕೊಳ್ಳೋದ್ರಿಂದ ನೀವು ಮತ್ತೆ ಇಲ್ಲಿ ಎಂಡ್ ಮಾಡಿದ್ರು ಜೀವನವನ್ನು, ಮತ್ತೆ ಹೊಸ ಆತ್ಮ, ಹೊಸ ಒಂದು ದೇಹವನ್ನು ಹುಡ್ಕೊಳ್ಳುತ್ತೆ. ಆದರೆ ಆತ್ಮ ನಿಮ್ಮದೇ ಆಗಿರುತ್ತೆ, ನೀವು ಮತ್ತೆ ಅಲ್ಲಿಂದಲೇ ಕಂಟಿನ್ಯೂ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸಿನ ಅನೇಕ ರೀತಿಯ ಒಂದು ಪರಿಸ್ಥಿತಿಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಚಂದ್ರನ ಆರಾಧನೆ ಮಾಡಿ, ಇದರಿಂದ ಅನೇಕ ರೀತಿಯ ಮಾನಸಿಕ ಗೊಂದಲ, ಮಾನಸಿಕ ಅಸ್ವಸ್ಥತೆ, ಹಾಗೆ ದೇಹದಲ್ಲಿರುವ ರೋಗ ಬಾಧೆಗಳು ಕೂಡ ಕಡಿಮೆ ಆಗ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಪರಿಹಾರವನ್ನು ಮಾಡ್ಕೊಳ್ಳೋಕೆ ನಿಮಗೆ ಆಗಲಿಲ್ಲ ಅಂದರೂ ಈಶ್ವರನ ದೇವಸ್ಥಾನಕ್ಕೆ ಹಾಲನ್ನು ಕೊಟ್ಟರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಅಭಿಷೇಕಕ್ಕೆ ಬೆಳಗ್ಗೆನೇ ಕೊಡಬೇಕು ಹೋಗಿ, ಯಾಕಂದರೆ ಈಶ್ವರನ ತಲೆಯ ಮೇಲೆ ಚಂದ್ರ ಇರ್ತಾನೆ, ಅವನಿಗೆ ಅಭಿಷೇಕ ಮಾಡಿದಾಗ ಅದು ಈಶ್ವರನ ಮೇಲೆ ಬೀಳುತ್ತೆ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಈ ರೀತಿ ನೀವು 4 ದಿನ ಮುಂಚೆನೇ ಸಂಕಲ್ಪ ಮಾಡ್ಕೊಳ್ಬೇಕು ಮನಸ್ಸಲ್ಲಿ. ಅಂದರೆ ಕೈಯಲ್ಲಿ ಅಕ್ಷತೆ, ಹೂ ಹಿಡಿದು ಸಂಕಲ್ಪ ಮಾಡಬೇಕು ಅಂತೆಲ್ಲ ದೃಢ ವಿಶ್ವಾಸದಿಂದ ನೀವು ಏನು ಕೆಲಸ ಮಾಡ್ತಾಯಿದ್ರಿ, ಈ ರೀಡಿಂಗ್ ನೋಡ್ಬೇಕಾದ್ರೆ ಪಾತ್ರೆ ತೊಳಿತಾ ಇದ್ರೋ, ಊಟ ಮಾಡ್ತಾಯಿದ್ರೋ, ಇನ್ನೇನೇನೋ ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಹೌದು ನನಗೆ ಅನಿಸ್ತಾ ಇದೆ ನಾನು ಈಶ್ವರನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡಬೇಕು ಹುಣ್ಣಿಮೆ ದಿನ ಅಂತೇಳಿ ನೀವೊಂದು ದೃಢವಾದ ಸಂಕಲ್ಪವನ್ನು ಅಂದ್ಕೊಂಡ್ರೆ ಸಾಕು, ವಿಚಾರ ಅದು ಸಂಕಲ್ಪ ಆಗುತ್ತೆ. ಅದೇ ಥರ ಆ ಸಂಕಲ್ಪ ದಿನನಿತ್ಯ ನೀವು ಅನ್ಕೊಳ್ತಾ ಹೋದರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ನೀವು ಅದನ್ನು ಮಾಡ್ತೀರಾ, ಆ ಆಶೀರ್ವಾದ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಈ ಇಷ್ಟು ಒಂದು ಪರಿಹಾರದಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಖುಷಿಯಾಗಿರಿ, ಭಗವಂತನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ, ಹಾಗೆ ಜೀವನದಲ್ಲಿ ಬಂದಿರುವ ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಎದುರಿಸಿ ನಿಲ್ಲಿ. ಇಲ್ಲಿ ನಿಮಗೆ ಸಹಾಯ ಸಿಕ್ಕೇ ಸಿಗುತ್ತೆ. ಮೊದಲು ನಿಮಗೆ ನೀವೇ ಸಹಾಯ ಮಾಡಿಕೊಳ್ಬೇಕು. ಯಾವ ರೀತಿ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು, ಹಾಗೆ ನಿಮ್ಮ ಮೇಲೆ ಒಂದು ಗೌರವ, ಒಂದು ಪ್ರೇಮವನ್ನು ಹೊಂದುವುದರ ಮೂಲಕ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಭಯ ನಿಮ್ಮನ್ನು ಸೋಲಿಗೆ ತಳ್ಳುತ್ತೆ, ಆತ್ಮವಿಶ್ವಾಸ ನಿಮ್ಮನ್ನು ಗೆಲುವಿಗೆ ಪರಿಚಯ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾಯಿದೆ. ಸ್ನೇಹಿತರೆ, ನಾನು ಈ ಕಾರ್ಡ್ಗಳ ಒಂದು ಎನರ್ಜಿಯನ್ನು ವಿಸ್ತಾರವಾಗಿ ತಿಳಿಸಿದ್ದೀನಿ. ಹಾಗೆ ಇಲ್ಲಿ ನಿಮಗೆ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಈ ಪರಿಹಾರಗಳ ಅವಶ್ಯಕತೆ ಇತ್ತು, ಆ ಪರಿಹಾರಗಳು ಕೂಡ ಇಲ್ಲಿ ಬಂದಿದ್ದಾವೆ. ಅವುಗಳನ್ನು ಕೂಡ ನಾನು ಸುವಿಸ್ತಾರವಾಗಿ ತಿಳಿಸಿದ್ದೀನಿ. ನೀವು ಪರ್ಸನಲ್ ರೀಡಿಂಗ್ ತೊಗೊಳ್ತೀವಿ ಅಂತಿರಲ್ಲ, ಅಲ್ಲೂ ಕೂಡ ನಿಮ್ಗೆ ಇದೇ ರೀತಿಯ ಒಂದು ಪರಿಹಾರಗಳು ಆಯಾ ಎನರ್ಜಿಗೆ ಕನೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಒಂದು ಮನಸ್ಥಿತಿಗೆ ಹತ್ತಿರವಾಗಿದೆ ಅಂಥೇಳಿ ಇಲ್ಲಿ ನನಗೆ ಎನರ್ಜಿ ಕೂಡ
ತಿಳಿಸ್ತಾ ಇದೆ. ಹಾಗಾಗಿ ಈ ವಿಚಾರದಿಂದ ನಿಮ್ಮ ಮನಸ್ಸಿಗೆ ಸರಿ ಇದೆ, ಬಾಬಾರವರ ಆಶೀರ್ವಾದ ನನಗೆ ಸಿಕ್ಕಿದೆ, ನಾನು ನಂಬಿದ ದೈವಶಕ್ತಿಗಳು ನನ್ನನ್ನು ಕೈ ಬಿಡಲಿಲ್ಲ, ನನಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂತೇಳಿ ನಿಮ್ಮ ಮನಸ್ಸಿಗೆ ಈ ಸಮಯದಲ್ಲಿ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಒಂದು ನಮನವನ್ನು ತಿಳಿಸುವ ಮೂಲಕ ಸಾಯಿರಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.